ನಮಸ್ಕಾರ ವೀಕ್ಷಕರೇ, MNS ಕಿಚನ್ ಸ್ಟುಡಿಯೋಗೆ ಸ್ವಾಗತ. ಬನ್ನಿ ನಾವಿವತ್ತು ಪಾಲಕ್ ಪನ್ನೀರ್ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ. ಇದಕ್ಕೆ ಬೇಕಾಗಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ಗಳಂದರೆ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಪನ್ನೀರು, ಪಾಲಕ್ ಸೊಪ್ಪು, ಬೆಳ್ಳುಳ್ಳಿ ಮತ್ತು ಶುಂಠಿ. ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಹಸಿರು ಮೆಣಸಿನ್ಕಾಯಿ ಕೂಡ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಒಂದು ಫುಲ್ ಬೆಳ್ಳುಳ್ಳಿ ತೊಗೊಂಡ್ರೆ ಸಾಕು. ನಂತರ 1 ಇಂಚಷ್ಟು ಶುಂಠಿನೂ ಕೂಡ ಸಣ್ಣದಾಗಿ ಹಚ್ಚಿಟ್ಕೋಬೇಕು. ಇವತ್ತು ನಾನು ಇದಕ್ಕೆ ತೊಗೊಂಡಿರ್ತಕ್ಕಂಥದ್ದು 200 ಗ್ರಾಮ್ ಪನ್ನೀರು. ಇದು ಒಂದು 4 ರಿಂದ 5 ಜನಕ್ಕೆ ಆಗೋಷ್ಟು ಆಗುತ್ತೆ. ಚಪಾತಿ, ರೊಟ್ಟಿ ಇದ್ರ ಜೊತೆಗೆ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ಬೋದು. ಎಲ್ಲ ಕಟ್ ಮಾಡ್ಕೊಂಡ ನಂತರ ಪನ್ನೀರ್ನ ಕ್ಯೂಬ್ಸಾಗಿ ಕಟ್ ಮಾಡ್ಕೋಬೇಕು. ಪನ್ನೀರ್ನ ತೀರಾ ಸಣ್ಣ ಕ್ಯೂಬ್ಸಾಗಿ ಕಟ್ ಮಾಡೋಕೆ ಹೋಗ್ಬೇಡಿ, ಅದು ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ. ಕ್ಯೂಬ್ಸ್ ಎಲ್ಲ ಸ್ವಲ್ಪ ಮೀಡಿಯಮ್ ಸೈಜ್ ನೋಡಿ ನೀಟಾಗಿ ಕಟ್ ಮಾಡ್ಕೊಳ್ಳಿ. ನಂತರ ಒಂದು ಪಾತ್ರೆಗೆ ನೀವು ಎಷ್ಟು ಸೊಪ್ಪು ತೊಗೊಂಡಿರ್ತೀರಾ ಅಷ್ಟು ಸೊಪ್ಪು ಮುಳುಗೋಷ್ಟು ನೀರನ್ನ ಬಾಯ್ಲ್ ಆಗಕ್ಕೆ ಬಿಡಬೇಕು. ನಾನಿಲ್ಲಿ ಒಂದು 2 ಹಿಡಿಯಷ್ಟು ಸೊಪ್ಪು ತೊಗೊಂಡಿದ್ದೀನಿ. ನೀವು ನಿಮಗೆ ಎಷ್ಟು ಬೇಕೋ ಅಷ್ಟು ಸೊಪ್ಪು ತೊಗೊಳ್ಳಿ. ಸೊಪ್ಪು ಜಾಸ್ತಿ ಆದರೆ ಏನು ತಲೆ ಕೆಡಿಸ್ಕೋಬೇಡಿ. ಈಗ ನೋಡಿ ನೀರು ಬಾಯ್ಲ್ ಪಾಯಿಂಟಿಗೆ ಬಂದಿದೆ. ಈಗ ನಾವು ತಗೊಂಡಿರೋ ಸೊಪ್ಪನ್ನ ಇದರಲ್ಲಿ ನೀಟಾಗಿ ಡಿಪ್ ಮಾಡಬೇಕು. ಸೊಪ್ಪನ್ನ ಜಾಸ್ತಿ ಹೊತ್ತು ಬೇಯಿಸ್ಬೇಕು ಅಂತೇನಿಲ್ಲ. ಈ ಥರ ಕುದೀತಿರೋ ನೀರಲ್ಲಿ 2 ನಿಮಿಷ ಮ್ಯಾಕ್ಸಿಮಮ್ ಇಟ್ಟರೆ ಸಾಕು. ನೋಡಿ ಈಗ 2 ನಿಮಿಷ ಆಗಿದೆ. ನಂತರ ಸ್ಟವ್ ಆಫ್ ಮಾಡಿ ಸೊಪ್ಪನ್ನ ನೀಟಾಗಿ ತೆಗೆದು ಒಂದು ಪಾತ್ರೆಗೆ ನೀರು ಮತ್ತು ಐಸ್ ಕ್ಯೂಬ್ಸ್ ಹಾಕಿ ರೆಡಿ ಇಟ್ಟಿರಿ. ಅದನ್ನು ಸೊಪ್ಪು ತೆಗಿತಿದ್ದಂಗೆ ಆ ನೀರೊಳಗೆ ಹಾಕ್ಬಿಡಿ. ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಿಮಗೆ ಪಾಲಕ್ ಪನ್ನೀರು ತುಂಬ ಗ್ರೀನಿಶ್ ಆಗಿ ಚೆನ್ನಾಗಿ ನ್ಯಾಚುರಲಿ ಗ್ರೀನಾಗಿ ಬರುತ್ತೆ. ಯಾವುದೇ ಫುಡ್ ಕಲರ್ ಆ್ಯಡ್ ಮಾಡಬೇಕಾಗಿಲ್ಲ. ನಂತರ ಒಂದು 10-20 ಸೆಕೆಂಡ್ಸ್ ನೀರಲ್ಲಿ ಇಟ್ಟರೆ ಸಾಕು. ಆಮೇಲೆ ಅದನ್ನು ತೆಗೆದು ಸ್ವಲ್ಪ ಸ್ಕ್ವೀಸ್ ಮಾಡಿ ನೀಟಾಗಿ ಗ್ರೈಂಡ್ ಮಾಡ್ಕೊಂಬಿಡಿ. ಈಗ ರಿಯಲ್ ಪ್ರಿಪ್ರೇಷನ್ ಸ್ಟಾರ್ಟ್ ಆಗುತ್ತೆ. ಒಂದು ಪಾತ್ರೆಗೆ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು 1-2 ಚಮಚದಷ್ಟು ಬೆಣ್ಣೆ ಹಾಕ್ಕೊಳ್ಳಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿರಿ. ಬೆಣ್ಣೆ ಮೆಲ್ಟ್ ಆಗ್ತಿದ್ದಂಗೆ 1 ಸ್ಪೂನ್ ಜೀರಿಗೆ ಹಾಕಿ. ಆಮೇಲೆ ಬೆಣ್ಣೆ ಇಲ್ಲ ಮನೇಲಿ ಅಂತ ಮಾಡೋದು ಬಿಟ್ಬಿಡ್ಬೇಡಿ, ಪರವಾಗಿಲ್ಲ, ಎಣ್ಣೆನೇ ಚೂರು ಜಾಸ್ತಿ ಹಾಕಿ, ಏನಾಗಲ್ಲ. ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಜೀರಿಗೆ ಗಲಾಟೆ ಮಾಡೋಕ್ಕೆ ಶುರು ಮಾಡ್ತಿದ್ದಂಗೆ ಹಚ್ಚಿರ್ತಕ್ಕಂಥ ಬೆಳ್ಳುಳ್ಳಿ ಮತ್ತು ಶುಂಠಿನ ಹಾಕಿ 1 ನಿಮಿಷ ಫ್ರೈ ಮಾಡ್ಕೊಳ್ಳಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು. ಓವರ್ ಫ್ರೈ ಮಾಡಬೇಡಿ, ಬೆಳ್ಳುಳ್ಳಿ ಚೆನ್ನಾಗಿ ಅನ್ಸಲ್ಲ ಟೇಸ್ಟು ಜಾಸ್ತಿ ಫ್ರೈ ಆದರೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಜೀರಿಗೆ, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಫ್ರೈ ಆದಮೇಲೆ ಇನ್ನೇನು ಕೆಲಸ, ಹಚ್ಚಿರ್ತಕ್ಕಂಥ ಆನಿಯನ್ನ ಸೇರಿಸ್ಕೊಳ್ಳಿ. ಒಂದೆರಡು ಚುಟ್ಕಿ ಉಪ್ಪು ಹಾಕೊಳ್ಳಿ. ಈರುಳ್ಳಿ ನೀಟಾಗಿ ಬೇಗ ಫ್ರೈ ಆಗುತ್ತೆ. ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಿದ್ದಂಗೆ ಹಚ್ಚಿರ್ತಕ್ಕಂಥ ಹಸಿರು ಮೆಣಸಿನ್ಕಾಯಿನ ಸೇರಿಸ್ಕೊಂಡು ಇನ್ನೊಂದು ಬಾರಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಈರುಳ್ಳಿ ಇನ್ನೊಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಆಗೋ ತನಕ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನೀವು ಟೊಮೊಟೊ ಬೇಕಾದರೂ ಸೇರಿಸ್ಕೋಬೋದು ಈ ಸ್ಟೇಜಲ್ಲಿ. ಬೇಡ ಅಂತಂದರೆ ರುಬ್ಬಿರ್ತಕ್ಕಂಥ ಪಾಲಕ್ ಸೊಪ್ಪನ್ನ ನೀಟಾಗಿ ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸಿಲಿ ಏನು ಬಿಡ್ದಂಗೆ ಹಾಕೊಂಬಿಡಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು. ಗ್ರೇವಿ ನಿಮಗೆ ಎಷ್ಟು ತಿಕ್ಕಬೇಕು ಆ ಥರ ನೋಡಿ ನೀವು ನೀರು ಕೂಡ ಸೇರಿಸ್ಕೋಬೋದು. ಇದಕ್ಕೆ 1 ಚಮಚ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಖಾರದ ಪುಡಿ ಹಾಕಿದ ತಕ್ಷಣ ಇಷ್ಟು ಗ್ರೀನ್ ಕಲರ್ ಇರ್ತಕ್ಕಂಥ ಕರಿ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. 1 ಸ್ಪೂನ್ ಧನಿಯಾ ಪುಡಿನೂ ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಆ ಕಲರ್ ಚೇಂಜ್ ಆಗೋದು ಬೇಡ ಅಂತಂದರೆ ಖಾರದ ಪುಡಿ ಬದಲು ಹಸಿರು ಮೆಣಸಿನ್ಕಾಯಿ ಬಳಸ್ಕೋಬಹುದು. ಈಗ ಪಾಲಕ್ ಪನ್ನೀರ್ದು ನೀವೇನು ರುಬ್ಬಿರ್ತಕ್ಕಂಥದ್ದು ಹಾಕಿರ್ತೀರ ಅದು ಬಾಯ್ಲಿಂಗಿಗೆ ಬಂದಾಗ ಪನ್ನೀರ್ ಕ್ಯೂಬ್ಸ್ ಹಾಕ್ಬಿಟ್ಟು 1 ಸ್ಪೂನ್ ಅಷ್ಟು ಕಸೂರಿ ಮೇಥಿ ಹಾಕಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಜಾಸ್ತಿ ಹೊತ್ತು ಬೇಯಿಸೋದೇನು ಬೇಡ. ಕರೀಲಿ ಒಂದು ಬಾಯಿಲ್ ಬರ್ತಿದ್ದಂಗೆ
ತೆಗೆದುಬಿಟ್ರೆ ಸಾಕು, ಸ್ಟವ್ ಆಫ್ ಮಾಡಿ. ಈಗ ಸೂಪರ್ ಆಗಿರ್ತಕ್ಕಂಥ ಪಾಲಕ್ ಪನ್ನೀರ್ ರೆಡಿಯಾಗಿದೆ, ಜೊತೆಗೆ ಚಪಾತಿನೂ ಇದೆ. ನಾವೊಂದು ರೌಂಡ್ ಬ್ಯಾಟಿಂಗ್ ಮಾಡ್ಕೊಂಡು ಬರ್ತೀವಿ. ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.